ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಕುಕನೂರು ತಾಲೂಕಿನ ಯರೇಂಚಣ ಗ್ರಾಮದಲ್ಲಿ ಇಂದು ಭಕ್ತಿ ಮತ್ತು ಸಂಪ್ರದಾಯದ ಸಂಭ್ರಮ ತುಂಬಿದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. ಗ್ರಾಮದ ಪ್ರಸಿದ್ಧ ಲಕ್ಷ್ಮೀ ದೇವಾಲಯದಲ್ಲಿ ಉಡಿ ತುಂಬುವ ವಿಶೇಷ ಕಾರ್ಯಕ್ರಮ ಇಂದು ಜರುಗಿತು. ಬೆಳಗಿನ ಜಾವದಿಂದಲೇ ಹುಡಿಯ ಲಕ್ಷ್ಮೀ ದೇವಿಗೆ ಭಕ್ತರು ಹರಿದು ಬಂದರು. ದೇವಿಗೆ ವಿಶೇಷ ಪೂಜೆ, ಅಲಂಕಾರ, ಹೂವಿನ ಶೃಂಗಾರ ಹಾಗೂ ಭಜನೆ ಕೀರ್ತನೆಗಳ ನಡುವೆ ಸಂಪ್ರದಾಯಬದ್ಧವಾಗಿ ಉಡಿ ತುಂಬುವ ವಿಧಿ ನೆರವೇರಿಸಲಾಯಿತು. ಈ ಉಡಿ ತುಂಬುವ ಕಾರ್ಯಕ್ರಮವು ಗ್ರಾಮದಲ್ಲಿ ಶತಮಾನಗಳಿಂದ ನಡೆಯುತ್ತಿರುವ ಒಂದು ವಿಶಿಷ್ಟ ಪದ್ಧತಿ. ವಿಶೇಷವೆಂದರೆ ಇದನ್ನು ಉತ್ತರಿ ಮಳೆ ಇರುವ ಸಮಯದಲ್ಲಿ ಆಚರಿಸಲಾಗುತ್ತದೆ. ಮಳೆಯ ಸಮಯದಲ್ಲಿ ಕೃಷಿ ಹಸಿರುಗೊಳ್ಳಲು, ನೆಲಕ್ಕೆ ಫಲವತ್ತತೆ ಬರಲು, ಬೆಳೆ ಉತ್ತಮವಾಗಿ ಬೆಳೆಯಲು ದೇವಿಯ ಅನುಗ್ರಹ ದೊರಕುತ್ತದೆ ಎಂದು ಭಾವನೆಯೊಂದಿಗೆ ಈ ಸಂಪ್ರದಾಯ ಮುಂದುವರೆದಿದೆ. ಕಾರ್ಯಕ್ರಮದ ನಂತರ ಎಲ್ಲ ಭಕ್ತರಿಗೆ ಮಹಾಪ್ರಸಾದ ವಿತರಿಸಲಾಯಿತು. ಊಟದ ವ್ಯವಸ್ಥೆಯಲ್ಲಿ ಗ್ರಾಮದ ಮಹಿಳೆಯರು ಹಾಗೂ ಯುವಕರು ಸಕ್ರಿಯವಾಗಿ ಪಾಲ್ಗೊಂಡಿದ್ದು ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹೇಳಿದರು, ಇದು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ನಮ್ಮ ಹಳ್ಳಿಯ ಒಗ್ಗಟ್ಟು, ನಂಬಿಕೆ ಹಾಗೂ ಪ್ರಕೃತಿಯೊಂದಿಗೆ ಹೊಂದಿಕೊಂಡಿರುವ ಹಳೆಯ ಸಂಸ್ಕೃತಿಯ ಪ್ರತೀಕ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂಬತ್ತ ರುದ್ರಪ್ಪ ಕೂರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಸ್ತ ಗ್ರಾಮದ ಹಿರಿಯರು ಮತ್ತು ಎಲ್ಲ ಮಹಿಳೆಯರು ಪಾಲ್ಗೊಂಡಿದ್ದರು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಯರೇಂಚ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಉಡಲಕ್ಷ್ಮೀ ದೇವಿಗೆ ಉತ್ತರಿ ಮಳೆ ಕೂಡಿದ ತಕ್ಷಣ ಪ್ರತಿ ವರ್ಷದಂತೆ ಈ ವರ್ಷನೂ ಉತ್ತರಿ ಮಳೆ ಯಾವಾಗ ಕೂಡುತ್ತಾ ಆವಾಗ ಪ್ರತಿ ವರ್ಷನೂ ದೇವರಿಗೆ ಒಂದು ಉಡಿ ತುಂಬ ಪದ್ಧತಿ ಪ್ರಕಾರ, ಹಿಂದಿನ ಸಂಪ್ರದಾಯ ಪ್ರಕಾರ ಉಡಿ ತುಂಬಿ ಆ ಒಂದು ಪೂಜೆ ಸಲ್ಲಿಸಿ ಮುಂಜಾನೆ ಬೆಳಗ್ಗೆ ರುದ್ರಾಭಿಷೇಕ ಮಾಡಿ ಮಹಿಳೆಯರು ಏನೈತೆ ಅದು ಎಲ್ಲ ಪೂಜೆ ಕಾರ್ಯಕ್ರಮ ನಂತರ ಮುಗಿದ ನಂತರ ಗ್ರಾಮದಿಂದ ಮಹಿಳೆಯರು ಎಲ್ಲರೂ ಇಲ್ಲೇನು ತಮ್ಮ ಸಿಹಿ ಪದಾರ್ಥಗಳು ಮಾಡಿದ್ದನ್ನು ಆ ನೈವೇದ್ಯ ಅರ್ಪಿಸಿ ಅವರೆಲ್ಲರೂ ಒಂದು ಇದನ್ನ ಪೂಜೆ ಸಲ್ಲಿಸಿ ಯುವಕರಾತು ಹಿರಿಯರಾತು ಪೂಜೆ ಸಲ್ಲಿಸಿ ಅದೇನು ಅಲ್ಲಿ ಅನ್ನ ಸಂತರ್ಪಣೆ ಮಾಡಿರ್ತಾರೆ. ಸಿಹಿ ಪ್ರಸಾದ ಮಾಡಿ ಅನ್ನ ಸಂಗತಿ ಸಾರು ಮಾಡಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಎಲ್ಲರೂ ಇದೇ ರೀತಿಯಾಗಿ ಮಾಡಾಕತ್ತೀವಿ. ಆದ್ರೂ ಮಳೆ ನಮಗ ಕಮ್ಮಿ ಪ್ರಮಾಣದಲ್ಲಿ ಮಳೆ ಐತಿ. ಆದ್ರೂ ನಾವು ಪ್ರತಿ ವರ್ಷ ಮಳೆಗೆ ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಪ್ರತಿ ವರ್ಷನೂ ಇದನ್ನು ಮಾಡ್ಕೊಂತನ ಬಂದೀವಿ. ಇದು ಪ್ರತಿ ವರ್ಷನೂ ಇದನ್ನು ಮಾಡೇ ಮಾಡ್ತೀವಿ. ಅದು ನಮ್ಮ ಸಂಪ್ರದಾಯ ಐತಿ. ವರ್ಷದಿಂದ ವರ್ಷ ಅದು ಸಂಪ್ರದಾಯ ಐತಿ. ಆ ಸಂಪ್ರದಾಯ ಪ್ರಕಾರ ನಾವು ಮಾಡೇ ಮಾಡ್ತೀವಿ. ಲಕ್ಷ್ಮಿ ಒಳ್ಳೇದು ಮಾಡ್ತಾಳ ಅಂತ ನಾವು ವಿನಂತಿಸಿಕೊಳ್ತೀವಿ. ಜಿಲ್ಲಾ ಕುಕನೂರು ತಾಲೂಕಿನ ಯರೇಂಚ ಗ್ರಾಮದ ನಮ್ಮ ಉಡೇದ ಲಕ್ಷ್ಮಮ್ಮ ಅಂತ ಇಡೀ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಾವು ಪ್ರತಿ ವರ್ಷ ಉತ್ತರಿ ಮಳೆಗೆ ನಾವು ಒಂದು ವಾರದಾಗ ಮಂಗಳವಾರ ಇಲ್ಲ ಶುಕ್ರವಾರ ಮಾಡ್ಕೊಂತ ಹಿಂದಿನ ಪದ್ಧತಿ ಅಂತ ಮಾಡ್ಕೊಂತ ಬಂದಾರ. ಈಗನು ಮಾಡ್ಕೊಂತ ಹೊಂಟಿವಿ. ಇವತ್ತು ಬೆಳಗ್ಗೆನ ಮಳೆ ಶುರುವಾಗೈತಿ. ಸುತ್ತಳಿ ಮಳೆ ಆದ್ರೂ ನಮ್ಮೂರಿಗೆ ಮಳೆ ಇದ್ದಿಲ್ಲ. ಈ ಮಾಡ್ಲಿ ಅನ್ನತಾನ ಬಿಟ್ಟಿದ್ಲ ಲಕ್ಷ್ಮಮ್ಮ. ಆದ್ರೆ ಇವತ್ತು ಮಳೆ ಬೆಳಿಗ್ಗೆ ಶುರುವಾಗೈತಿ. ಇವ ಪ್ರತಿ ವರ್ಷ ಅಂತ ಮಾಡ್ಕೊಂತ ಹೊಂಟಿವಿ ನಾವು. ತಡಿ ಹೋಗ್ತಾಳೆ ಸೈಡ್ ಸರ್ಕಲ್ ಅಲ್ಲೇ ಸ್ವಲ್ಪ ಕುರಿಯನ್ನ ತಡಿ ಹೋಗ್ತಾಳೆ ಚಪ್ಪಲಿ ಹೊಲಿತಾರೆ ಚೊರಬಡ್ರೆ ಚಪ್ಪಲಿ ಹೊಲಿತಾರೆ ಚೊರಬಡ್ರೆ
ಹಾಕಿರಿ ಅವ್ರಿಗೆ ಹಾಕಿರಲ್ಲ ಹಾಗಲ್ಲ ಪದ್ಧತಿನ ಅಲ್ಲ.